ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಮಗೆ ಈಗ ಜನಗಣತಿ ಸ್ಟಾರ್ಟ್ ಮಾಡಿದ್ದಾರೆ. ಜನಗಣತಿಯಲ್ಲಿ ನಮಗೆ ಒಂದು ತೊಂದರೆ ಆಗಿದೆ ಅಂತಂದರೆ, ನಮ್ಮದು ಸುಮಾರು 41 ಜಾತಿಯನ್ನು ಒಳಗೊಂಡಂಥ ಕರ್ನಾಟಕದಲ್ಲಿ, ಆಲ್ ಇಂಡಿಯಾದಲ್ಲಿ ಭಾಳಷ್ಟಿದೆ. ಕರ್ನಾಟಕದಲ್ಲಿ ನಾವು 41 ಜಾತಿಯನ್ನು ಒಳಗೊಂಡಂಥ ಒಂದು ಏಕೈಕ ಜಾತಿ ಅಂದರೆ ಅದು ವಿಶ್ವಕರ್ಮ ಜಾತಿ ಅಂತೇಳಿ ನಾವು ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ. ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ವಿಶ್ವಕರ್ಮ ಅಂತ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ತದನಂತರ ಒಂದು ವಿಶ್ವಕರ್ಮ ನಿಗಮ ಮಾಡಿದ್ವಿ, ಅದಕ್ಕೂ ವಿಶ್ವಕರ್ಮ ಅಂತಲೇ ಕೊಟ್ಟಿದ್ದಾರೆ, ಅದರಲ್ಲೂ ಎರಡು ಮಾತಿಲ್ಲ. ಇಷ್ಟೆಲ್ಲ ಮಾಡಿ ಸರ್ಕಾರ ಮೊದಲಿಂದನೂ ಸಹ ನಡೆಸ್ಕೊಂಡು ಬಂದಿದೆ. ವಿಶ್ವಕರ್ಮರು ನಡೆಸಂದೇ ಬಂದಿದೆ ನಮ್ಮನ್ನು. ನಾವು 41 ಜಾತಿ ಒಳಪಂಗಡ ಇದ್ರೂ ಸಹ ನಾವು 41 ಜಾತಿನೂ ಸಹ ಒಳಪಂಗಡದ ಬರಿತೀವೇನೋ. ನಮ್ಮ ಜಾತಿಯ ಕಾಲದಲ್ಲಿ ವಿಶ್ವಕರ್ಮ ಅಂತಲೇ ಬರಿತೀವಿ, ರಾಷ್ಟ್ರೀಯತೆ ಬಂದರೆ ಭಾರತೀಯ ಅಂತಲೇ ಬರಿತೀವಿ, ಮತಕಾಲ ಬಂದರೆ ನಾವು ಹಿಂದೂಗಳಂತಲೇ ಬರಿತೀವಿ. ಆದರೆ ಇತ್ತೀಚಿನ ಒಂದು ಸಭೆಗಳಲ್ಲಿ ಭಾಳಷ್ಟು ಜನ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಮಗೆ. ಅದ್ರ ಜೊತೆಗೆ ಸರ್ಕಾರನೂ ಸೃಷ್ಟಿ ಮಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಇದ್ದದ್ದು ಒಂದು 41 ಜಾತಿ ನಮ್ಮ ಹತ್ರ ಪಕ್ಕ ನಮ್ಮದು ಇದ್ದದ್ದು ಅಷ್ಟೇ. ಸರ್ಕಾರದ ಭಾಳ ವರ್ಷದಿಂದ ನಮ್ಮ ಹತ್ರ ಅಷ್ಟೇ ಜಾತಿ ಇದ್ದೀವಿ ಒಳಪಂಗಡಗಳು ನಮ್ಮ ಕರ್ನಾಟಕದಲ್ಲಿ. ಭಾರತ ದೇಶದಲ್ಲಿ 100 ಚಿಲ್ಲರೆ ಇದೆ, ಅದು ಎರಡನೇ ಮಾತು. ನಮ್ಮ ಕರ್ನಾಟಕದಲ್ಲಿ ಸರ್ಕಾರನೇ ಹೇಳಿದಂಥ 41 ಜಾತಿ, ನಾವು ಹೇಳ್ತಾ ಇದ್ದು 41 ಜಾತಿನೇ. ಆಮೇಲೆ ಉಪಜಾತಿಗಳು ಅವೆಷ್ಟೋ ಉಪಜಾತಿಗಳೇ, ಅವಕ್ಕೆಲ್ಲಕ್ಕೂ ಸೇರಿ ಮಣ್ಣು ಮಾಡಿದ್ರೆ ಒಗ್ಗಟ್ಟನೆ ಅನ್ನೋದು ವಿಶ್ವಕರ್ಮ ಜಾತಿ ಕಾಲದಲ್ಲಿ ವಿಶ್ವಕರ್ಮ ಅಂತ